ಮಾವೋ, ನನ್ನನ್ನು ಅಲ್ಲಿಂದ ಇಲ್ಲೂ ಕಳ್ಸಿದ್ರಲ್ಲ, ಬಾ 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 ಅಂತ ಹೇಳ್ಬಿಟ್ಟು ನನಗಂತೂ ಬೋಸ್ ಹೊತ್ಕೊಂಡು ಬರೋ ಅಷ್ಟೊತ್ತಿಗೆ ಸುಸ್ತಾಗೋಗ್ಬಿಡ್ತು ನನಗಂತೂ. ಅಯ್ಯೋ, ಹುಡುಗಿನ ಕೊಡಿಸ್ತೀನಿ ಅಂತ ಹೇಳಿದಕ್ಕೆ ಎದ್ನೋ ಬಿದ್ನೋ ಅಂತ ಹೇಳ್ಬಿಟ್ಟು ಓಡೋಡಿ ಬಂದೀವಿ ನಾನಂತೂ. ಅಪ್ಪ, ಅದೇನು ಹುಡುಗಿನ ಕೊಡಿಸ್ತೀರಾ, ಯಾವ ಹುಡುಗಿನ ಕೊಡಿಸ್ತೀರಾ ಅಂತ ಹೇಳ್ಬಿಟ್ಟು ಹೇಳಿ ಸರ್ನ ಹೋಗ್ಬಿಟ್ಟು ಹುಡುಗಿ ನೋಡ್ಕೊಬಿಟ್ಟು ಈಗಲೇ ತಾಳಿ ಕಟ್ಟು ಅಂದ್ರು ನಾನಂತೂ ರೆಡಿ ಆಗ್ಬಿಟ್ಟಿದ್ದೀನಿ ಕಣ್ಮಾವ. ಅಯ್ಯ 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 ಹುಸಿ ಸಮಾಧಾನ ಮಾಡ್ಕೊಂಡ್ಲಾ ನೋಡು. ಅವಳು ನಾನು ಎಳ್ನೇ ಎಂಡ್ರು ಕಂಡ್ಲ ಒಪ್ಸರ ಅಂತ ಹೇಳ್ಬಿಟ್ಟು ಅವಳಿಗೆ ಒಂದು ಮಗಳಿದ್ಲಂತೆ. ನನಗೆ ಆ ವಿಷಯ ಎಲ್ಲ ಗೊತ್ತಿಲ್ಲ, ಇವಾಗ ಗೊತ್ತಾಯ್ತೈತೆ ನೋಡು. ಒಳ್ಳೆ ಆಸ್ತಿ ಮಾಡವಳೆ. ಆಸ್ತಿ ಅಂದರೆ ಏನು ಅನ್ಕೊಬಿಟ್ಟಿದ್ಯಾ? ಒಳ್ಳೆ ಆಸ್ತಿ ಸಂದಕೈತೆ. ನಾನೇನು ಏನೋ ಮದುವೆ ಮಾಡಿಸಿ ಅವ್ರ ಮನೆಗೆ ಕೊಡಿಸ್ತಿದ್ದೀನಿ ಅಂತ ಹೇಳಿದ್ರೆ ನೋಡ್ಲಾ, ನಾನು ಇವಾಗ ಎಲ್ಲ ಕಚ್ಬಿಟ್ಟಿದ್ದೀನಿ. ನನಗೂ ಬೇರೆ ದಿಕ್ಕಿಲ್ಲ. ಟೋಟಲ್ 3 ಮದುವೆ ಆಗಿದೆ ಕಣ್ಲ. 3 ಮದುವೆನೂ ವಾಗೆ ಆಗೋಗ್ಬಿಟ್ಟವೆ. ಅಯ್ಯೋ, ಇನ್ನೊಬ್ಳು ಅವಳು ದೊಡ್ಡೇನ್ರು, ಅವಳು ನಾನೇ ನೋಡ್ಕೊಳ್ಳೋಂಥ ಪರಿಸ್ಥಿತಿ ಬಂದ್ಬಿಟ್ಟೈತೆ. ಅದಕ್ಕೆಲ್ಲ ಬಿಟ್ಬಿಟ್ಟು ನಿನ್ನ ಜೊತೆನೇ ಬಂದ್ಬಿಡ್ತೀನಿ. ನಿನ್ನ ಮದುವೆ ಆಗಿದ ತಕ್ಷಣ ನಾನು ನಿಮ್ಮ ಮನೆಗೆ ಕರೆಸ್ಕೊಬಿಡ್ಬೇಕು, ಸರಿನಾ? ನೀನು ಸ್ವಲ್ಪ ದಡ್ಡನ ಥರ ಮಾತಾಡ್ಬೇಡ, ಬುದ್ಧಿವಂತ ಥರ ಮಾತಾಡಿ. ಹೇಳಿ ನಾನೇನೇನೆಯಾ ಮದುವೆ ಹುಡುಗ, ಸರಿ ಮನೆ ಅಳಿಯಾಗಿರೋ ಕುಪ್ಕತ್ತೀನಿ ಅಂತ ಒಪ್ಕ. ಒಳ್ಳೆ ಹೋಟ್ಲು ಗೀಟ್ಲು ಎಲ್ಲ ಐತೆ ಕಣ್ಲಾ. ಹೌದಾ ಮಾವ, ಮದುವೆ ಮಾಡ್ಕೊಳ್ಳೋದಲ್ದೆ ಅವರೇ ನನಗೆ ಊಟಕ್ಕೂ ಎಲ್ಲನೂ ಹಾಕ್ತಾರ. ಹೂ ಕಣ್ಲಾ, ಎಲ್ಲ ಆಗ್ತಾರೆ. ಅದಕ್ಕೆ ಅಲ್ವಾ ನಾನು ಇರಲಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದು. ನೋಡ್ಲಾ, ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಅಷ್ಟೊಂದು ಬುದ್ಧಿವಂತರು ಅಲ್ಲಿ ಯಾರೂ ಇಲ್ಲ. ಇಬ್ರು ದಡ್ರೆ. ಅಯ್ಯೊಬ್ಸರನು ಏನಂತ ಬುದ್ಧಿವಂತೆ ಅಲ್ಲ. ಈಗ ಬಂದೋಳಲ್ಲ ಮಗಳು, ಅವಳು ಏನಂತ ಬುದ್ಧಿವಂತೆ ಅಲ್ಲ, ಸರಿನಾ? ಇನ್ನೊಬ್ಳವಳೆ ನಮ್ಮ ಅತ್ತೆ ಕತ್ತೆ, ಅವಳಂತೂ ದೊಡ್ಡದಾಡ್ ಶಿಖಮಣಿ. ನೀನು ಹೋಗಿ ನಾನೇ ಮದುವೆ ಹುಡುಗ ಅಂತ ಹೇಳಿ ಇದು ಮಾಡಬೇಕು. ಒಪ್ಪಿ ತಪ್ಪಿನೂ ನೀನು ನಮ್ಮ ಸಂಬಂಧಿಕರು, ನಮ್ಮ ದೊಡ್ಡಮ್ಮನ ಮಗಳು ಮಗ ಅಂತ ಹೇಳ್ಬಿಟ್ಟು ಏನೂ ಹೇಳಕ್ಕೆ ಹೋಗ್ಬಾರ್ದು. ನೀನು ಸೈಲೆಂಟಾಗಿರಬೇಕು. ಸರಿ ಮಾವ, ಹಂಗೆ ಆಯ್ತು. ನೀವು ಹೆಂಗೆ ಹೇಳ್ತಿರೋ ಹಂಗೇನೆಯಾ? ಸರಿ, ಹಂಗಾರೆ ಹೋಗೋಗು. ನೋಡು, ಮನೆ ತೋರಿಸ್ತೀನಿ, ಹೋಗ್ಬಿಟ್ಟು ಡೀಸೆಂಟಾಗಿರಬೇಕು. ಹುಡುಗಿ ನೋಡಿ ಹೆಂಗೆಂಗೋ ಆಡಂಗಿಲ್ಲ, ಸರಿನಾ? ಸಂದಕ್ಕೆ ರೆಡಿಯಾಗಿನೋ ಬಂದಿದ್ಯಾ? ಏನು ಓದಿದ್ಯಾ ಅಂತ ಹೇಳಿದ್ರೆ ಡಿಗ್ರಿ ಮಾಡಿದ್ದೀನಿ, BCom ಮಾಡಿದ್ದೀನಿ ಅಂತ ಹೇಳ್ಬಿಡ್ಬೇಕು. ಆದರೆ ನಾನು ಓದಿರೋದೇ PUC. ಅಯ್ಯೇ, ಮುಚ್ಕೊಂಡು ಹೋಗ್ಲಾ. ನಮ್ಮ ಅಮ್ಮ ನಾನು SLCಗೆ ಡಾಕ್ಟ್ರು ಮಾಡಿತ್ತು ನನ್ನ ಅಂತಂದ್ರಾಗ ನೀನು PUC ಶಾನೇನಿಯ ಓದಿದ್ಯಾ? ಹೋಗಿ ಸುಮ್ಕೇನಿಯಾ? ಸರಿ ಮಾವ, ಆಯ್ತು, ಮನೆ ತೋರಿಸ್ಬರ್ರಿ, ನಾನು ಹೋಯ್ತೀನಿ. ಸರಿ ಅಡ್ವರ್ಟ್ ಮಾಡಬೇಡ, ನನ್ನ ಹೆಸರು ಹೇಳ್ಬೇಡ. ಹುಡುಗಿನ ಹಂಗೆ ನೀನು ಕ್ಯಾಚ್ ಹಾಕಬೇಕು. ಸರಿ ಮಗಳೇ, ಇವತ್ತು ಗಂಡಿನ ಕಡೆ ಬರ್ತಾರೆ ಅಂತ ಹೇಳಿದ್ರು. ಯಾರೋ ಗೊತ್ತಿರೋರು ಯಾಕೆ ಬರ್ತಾವ್ರೆ, ಸರಿನಾ? ನೋಡು, ನಿಂಗೆ ಇಷ್ಟ ಆದರೆ ಹ್ಞೂ ಅನ್ನು, ಇಷ್ಟ ಇಲ್ಲ ಅಂದರೆ ಬ್ಯಾಡ ಅನ್ನು. ನಾವು ಉಳಿದಿರೋದೆಲ್ಲ ನಾನು ನೋಡ್ಕೊತೀನಿ. ನೀನು ಏನು ಯೋಚನೆ ಮಾಡಕ್ಕೆ ಹೋಗಬೇಡ. ಇಷ್ಟ ಇಲ್ದಿದ್ರು ಇಷ್ಟ ಐತೆ ಅನ್ನೋದು ಅವೆಲ್ಲ ಮಾಡ್ಕೋಬೇಡ. ಇಷ್ಟ ಇದ್ರೆ ಹ್ಞೂ ಅನ್ನು, ಇಷ್ಟ ಇಲ್ಲ ಅಂದರೆ ಇಲ್ಲ ಅಂತ ಹೇಳು, ಸರಿನಾ? ಸರಿ ಅಜ್ಜಿ, ಆಯಿತು. ಸರಿ ಕುಂತ್ಕ, ಇಲ್ಲೇ ಪಕ್ಕದ ಮನೆಗೆ ಹೋಗ್ಬಿಟ್ಟು ಒಂಚೂರು ಇದಿಸ್ಕೊಬಿಟ್ಟು ಬರ್ತೀನಿ. ಹಾಲೇ ಖಾಲಿಯಾಗಿ ಹೋಗ್ಬಿಟ್ಟವೆ. ಅರ್ಜೆಂಟಾಗಿ ಬರ್ತಾವ್ರೆ ಅಂತ ಹೇಳ್ಬಿಟ್ರೆ ಇನ್ನೇನು ಮಾಡಲಿ ನಾನು? ಅದು ಯಾರ ಕಡೆರು ಅಂತ ನನಗೆ ಗೊತ್ತಿಲ್ಲ. ಸಡನ್ನಾಗಿ ಬರ್ತಾವ್ರಿ. ನಿಮ್ಮ ಅಮ್ಮ ಬೇರೆ ಇಲ್ಲ ಮನೆಯಾಗೆ. ಮನೆ ಕಡೆ ಹುಷಾರು, ಹಿಂಗೆ ಹೋಗ್ಬಿಟ್ಟು 10 ನಿಮಿಷಕ್ಕೆ ಬರ್ತೀನಿ ಇಸ್ಕೊಂಡು. ಸರಿ ಅಜ್ಜಿ, ಆಯಿತು. ಸರಿ, ಏನಾರ ಅಷ್ಟೊಳಗಡೆ ಅವ್ರು ಬಂದರೆ ಚೇರ್ ಹಾಕ್ಬಿಟ್ಟು ಕೂರಿಸಿರು. ಸರಿ ಅಜ್ಜಿ. ನಾನು ಮದುವೆ ಮಾಡ್ಕೊಳ್ಳೋ ಹುಡುಗ ಹೀರೋ ಥರ ಇದ್ರೆ ಎಂಥ ಸಂದಾಕಿರ್ತದೆ. ಚೆನ್ನಾಗಿಲ್ಲ ಅಂದರೆ ನನಗಂತೂ ಇಷ್ಟನೇ ಆಗಲ್ಲ. ಏನೋ ಮದುವೆ ಮಾಡ್ಕೊಂಡು ನಾನೇ ಈಚೆ ಕಡೆಗೆ ಹೋಗಂಗಿಲ್ಲ. ಮನೆ ಒಳಗಡೆ ನೀನು ಇರಬೇಕಲ್ವಾ? ಸರಿ, ನೋಡೋಣ ಎಂಥ ಹುಡುಗ ಬತ್ತನು. ಚೆನ್ನಾಗಿದ್ರೆ ಹ್ಞೂ ಅನ್ನೋದು, ಚೆನ್ನಾಗಿಲ್ಲ ಅಂದರೆ ಇಲ್ಲ ಅಂತ ಹೇಳೋದು, ಅಷ್ಟೇ. ಚೇರ್ ಮೊದಲೇ ಹಾಕಿರ್ತೀನಿ, ಬಂದು ಕುಂತ್ಕೊಂಡ್ಲಿ. ಅಕ್ಕ, ಆಂಟಿ, ಅಜ್ಜಿ. ಮನೆ ಏನು ಇಷ್ಟೊಂದು ಬೊಂಬಾಟಾಗೈತೆ. ಹುಡುಗಿ ಏನಾರ ಒಪ್ಕೊಬಿಟ್ಟು ನನ್ನೇನಾರ ಮದುವೆ ಮಾಡ್ಕೊಬಿಟ್ರೆ ಅಷ್ಟೇ ನೀನಿಯ ಆರಾಮಾಗಿ ಫಿಕ್ಸ್ ಆಗೋಗ್ಬಿಡ್ಬೋದು. ಮನೆ ಅಳಿ ಆಗೋಕ್ಕೆ ತಕ್ಕನಾಗೈತೆ ಮನೆ ಮಾತ್ರನೂ. ಒಬ್ಬಳೆ ಮಗಳ, ಇದೆಲ್ಲ ನನಗೆ ಆಯ್ತದ. ಖುಷಿ ಆಯ್ತಾಯ್ತು ನನಗಂತೂ. ಹಂಗಂತೂ ಇಂತೂ ನಮ್ಮ ಮಾವ ಕರ್ಕೊಂಬಂದ್ಬಿಟ್ಟು ನನಗೆ ಒಳ್ಳೆ ಹುಡುಗಿ ನಿನಗೆ ತೋರಿಸ್ಬಿಟ್ಟ ಬಿಡು. ಯಾರು ಗೊತ್ತಾನೆ ಇಲ್ವಲ್ಲ ಈಚೆ ಕಡೆಗೆ. ಅವರು ಮನೆಗಿಲ್ವೋ? ನಾನು ಕಳ್ಳನ ಥರ ನುಗ್ಬಿಟ್ನಲ್ಲ ಒಳಗಡೆಗೆ. ಯಾರು ಇದೇನ ಹುಡುಗಿ? ಕಣ್ಣು ಕಣ್ಣು ಕಲೆತಾಕ ಹೃದಯ ಉಯ್ಯಾಲೆಯಾಗಿದೆ ತೂಗಿ, ಹೃದಯ ಉಯ್ಯಾಲೆಯಾಗಿದೆ ತೂಗಿ. ಯಾರು ನೀವು? ನಾನು ಹುಡುಗಿನ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಆದರೆ ನಿಮ್ಮನ್ನು ನೋಡಿದ್ಮೇಲೆ ಹುಡುಗಿನ ನೋಡಬೇಕು ಅಂತನೇ ಅನ್ನಿಸ್ತಿಲ್ಲ. ಯಾಕಂದರೆ ನನಗೆ ನೀವೇನೇನಿಯ ಇಷ್ಟ ಆಗೋಗ್ಬಿಟ್ಟಿದ್ದೀರಾ. ಹುಡುಗಿನ ನೋಡ್ಬೇಕೆ ಬಂದಿರೋನು ಹುಡುಗಿನ ನೋಡಬೇಕಾ ಬ್ಯಾಡವಾ ಅಂತನೇ ಗೊತ್ತಾಯ್ತಿಲ್ಲ. ನಾನಂತೂ ಹುಡುಗಿನ ನೋಡೋದೇ ಇಲ್ಲ. ನಿಮ್ಮನ್ನು ನೋಡಿದ ಕಣ್ಣುಗಳು ಬೇರೆ ಯಾರನ್ನೂ ನೋಡೋಕೆ ಇಷ್ಟನೇ ಪಡ್ತಾ ಇಲ್ಲ. ಅಯ್ಯೋ, ನೀವೇ ನಾ ಮದುವೆ ಹುಡುಗ? ನಾನೇನೇ ಮದುವೆ ಹುಡುಗ. ಇಲ್ಲಿ ಹುಡುಗಿ ಇದ್ದಾಳೆ ಅಂತ ಗೊತ್ತಾಯ್ತು, ಅದಕ್ಕೆ ನೋಡೋಣ ಅಂತ ಬಂದೆ. ಕುಂತ್ಕೊ ಬನ್ನಿ, ಇರಿ ಒಂದು ನಿಮಿಷ. ನಮ್ಮ ಅಜ್ಜಿ ಹೊರಗಡೆ ಹೋಗಿದ್ದಾರೆ. ನಮ್ಮ ಅಜ್ಜಿ ಬಂದಮೇಲೆ ಮಾತಾಡಿವ್ರಂತೆ. ಸರಿ ಆಯಿತು. ಹುಡುಗ ಅಂತೂ ಭಾಳ ಚೆನ್ನಾಗವನೆ. ನನಗಂತೂ ಭಾಳ ಇಷ್ಟ ಆಗೋಗ್ಬಿಟ್ಟ. ಅಜ್ಜಿಗೆ ಹೇಳ್ಬೇಕು ಹುಡುಗ ಇಷ್ಟ ಅಂತ ಹೇಳ್ಬಿಟ್ಟು. ಹುಡುಗ ನೋಡೋಕೆ ಮಾತ್ರ ಬೊಂಬಾಟಾಗವನಿ. ಏನು ಚೆನ್ನಾಗಿಲ್ದಿರೋರಾಗ್ಬಿಟ್ರೆ ಕಷ್ಟ. ಅಯ್ಯೋ, ಒಂದು ನಿಮಿಷ. ಹೇಳಿ.
ಅದು ಹುಡುಗಿನ ನೋಡೋಕ್ಕೆ ಅಂತ ಏನೋ ಬಂದೆ. ನೀವು ನೋಡಿದ್ಮೇಲೆ ನೀವೇ ಇಷ್ಟ ಆಗೋಗ್ಬಿಟ್ರಿ. ನನಗೆ ಹುಡುಗಿ ನೋಡೋ ಶಾಸ್ತ್ರ ಎಲ್ಲ ಏನೂ ಬೇಡ. ನೀವು ಅದು ಅಪ್ಪ ದೇವ್ರೆ, ನಮ್ಮ ಮಾವ ಏನು ಹೇಳ್ಕೊಟ್ನೋ ಅಷ್ಟೂ ಹೇಳ್ದೆ. ಮನೆಗಿರೋಳು ಒಬ್ಬಳೇ ಹುಡುಗಿ, ಹೋಗಿದ ತಕ್ಷಣ ಹಿಂಗೆ ಹೇಳು ಅಂತ ಹೇಳ್ಕೊಡ್ತಲ್ಲ, ಸದ್ಯ ಹಂಗೆ ಹೇಳಿದ್ದಾಯ್ತು. ಮತ್ತೆ ಎಲ್ಲ ಎಲ್ಲೋ ಹೊಂಟೋಗ್ಬಿಟ್ರಪ್ಪ. ನಾನು ಸುಮ್ಮನೆ ಕೂರಿಸ್ಬಿಟ್ಟು ಬೇಜಾರಾಯ್ತೈತೆ. ನಮ್ಮ ಮಾವಂಗೊಂದು ಫೋನ್ ಹಾಕ್ತೀನಿರು. ಹಲೋ ಮಾವ, ಹುಡುಗಿ ಸಂದಕವಳೆ, ಮನೇನು ದೊಡ್ಡದಾಗೈತೆ, ಸಂದಕೈತೆ. ಏಯ್ ಅವರೆಲ್ಲ ಇತ್ತಾರೇನೋ, ಏನಕ್ಲ ಮಾತಾಡ್ತೀಯಾ? ಮಾಡುಗ್ಲಾ ಪೋನ, ನನ್ನ ಹೆಸರು ಹೇಳ್ಬೇಡ. ಮಾವ, ನಾನು ನಿನ್ನ ಹೆಸ್ರನ್ನ ಹೇಳ್ತಿಲ್ಲ, ಮನೆಯಾಗ ಯಾರೂ ಇಲ್ಲ, ಹುಡುಗಿ ಮಾತ್ರ ಇದ್ದಿದ್ದು. ಮಾವ, ಮತ್ತೆ ಇವಾಗ ಅವ್ರನ್ನ ಒಪ್ಕೋತಾರೆ ಅಂತೀಯಾ? ಒಪ್ಕೊಳ್ಳೋ ಥರ ನಾಟಕ ಮಾಡಬೇಕು ಕಂಡ್ಲ ನೀನು. ಒಪ್ಕೊಳ್ಳೋ ಥರನೇ ಮಾಡಬೇಕು. ನಾನು ಹೇಳ್ಕೊಟ್ಟಷ್ಟು ಹೇಳು. ನಿನ್ನ ಜೀವನನೂ ಸೆಟ್ಲ್ ಆಯ್ತದೆ, ನನ್ನ ಜೀವನನೂ ಸೆಟ್ಲ್ ಆಯ್ತದೆ. ಇಲ್ಲ ಅಂತಂದರೆ ನಮ್ಮ ಕತೆ ಮುಗೀತದೆ. ಸುಮ್ಕೇನಿಯ ನನಗೆ ಇನ್ನೊಂದು ಕೆಲಸ ಐತಿ. ನಮ್ಮ ಮನೆಗೆ ಬಂದೋಳಲ್ಲ ದೊಡ್ಡ ಹೆಂಡ್ರು, ಅವಳನ್ನ ಈಚೆ ಕಡೆಗೆ ತೊಳ್ಳೋದೊಂದು ಬಾಕಿ ಐತೆ. ಏನೋ ಪಾಪ ಅಂತ ಇರಿಸ್ಕೊಂಡ್ರೆ ಮಗನೂ ಜೈಲಿಗೆ ಹೋಗೋನಂತೆ, ಆಮೇಲೆ ನಮ್ಮನ್ನು ಸೇರಿ ಜೈಲಿಗೆ ಹಾಕ್ಸ್ಬಿಡ್ತಾಳೆ. ಅದಕ್ಕೆ ನೀನು ಅಲ್ಲಿ ಇದ್ಕೊಂಡು ಅಪ್ಪಗೆ ಒಪ್ಪು ಮದುವೆ ಎಲ್ಲನೂ ಅವ್ರು ಓಕೆ ಅನ್ನೋ ಗಂಟ ಅಲ್ಲೇ ಇರು, ಸರಿನಾ? ನಾನು ಮಾಡೋಗ್ತೀನಿ ಫೋನ. ಆಮೇಲೆ ನಾನು ಅಂತ ಗೊತ್ತಾದ್ರೆ ನಾವು ಮಾಡಿರೋ ಪಿಲ್ಲನೆಲ್ಲ ಹಾಳಾಗೋಯ್ತದೆ. ಮಾವೋ, ಇಲ್ಲ ನಾನು ಒಬ್ಬನೇ ಇದ್ದೀನಿ ಮಾವು, ಭಯ ಆಯ್ತದೆ. ದೊಡ್ಡ ಮನೆ ಭಯ ಆಯ್ತದ ನನಗೆ. ಅಯ್ಯೋ ಪುಕ್ಕಲು ನನ್ನ ಮಗನಿ, ಕೊಟ್ ಮಾಡ್ಲಾ ಫೋನ, ಕೊಟ್ ಮಾಡ್ಲಾ? ಓ, ನೀನೇನಪ್ಪ ಹುಡುಗ? ಹಾ, ನಾನೇನೇನಿಯ? ಅಯ್ಯೋ, ಒಬ್ಬನೇ ಬಂದಿದ್ಯಾ? ಬೇರೆ ಯಾರು ಬಂದೇ ಇಲ್ಲ? ನಿಮ್ಮ ಅಪ್ಪ ಅಮ್ಮ ಯಾರು ಬಂದೇ ಇಲ್ಲ? ಇಲ್ಲ, ನನಗೂ ಅಪ್ಪ ಅಮ್ಮ ಅಂತ ಯಾರೂ ಇಲ್ಲ. ನಾನು ಓದ್ಕೊಂಡು ಪ್ಯಾಟೆನಾಗಿದ್ದೆ. ಓ ಹೌದೇನಪ್ಪ? ಅಯ್ಯೋ, ಹೋದ್ರೆ ಹೋಗ್ಲಿ ಬಿಡು, ಹಣೆ ಬರಹ ಒಂದೊಂದ್ಕಿತ ಏನು ಮಾಡೋಕ್ಕಾಯ್ತದೆ. ಏನು ಓದ್ಕೊಂಡಿದ್ಯಪ್ಪ? ಡಿಗ್ರಿ BCom. ಪರವಾಗಿಲ್ಲ ಇರಪ್ಪ, ಕಾಪಿಗೆ ಇಕ್ಕೊಂಬಿಟ್ಟು ಬರ್ತೀನಿ. ಮೊಮ್ಮಗಳೇ ನಡಿ, ಕಾಪಿ ಇಕ್ಕೊಂಬಿಟ್ಟು ಬಾ ನಡಿ. ಸರಿ ಅಜ್ಜಿ. ನೋಡಪ್ಪ, ನಾವು ಈ ರವಿಸಿ ಎಲ್ಲಂದ್ರೆ ಹೇಳಿದ್ವಿ, ಒಂದು 4-5 ಜನಕ್ಕೆ ಹೇಳಿದ್ವಿ. ನಿನ್ನ ಯಾರು ಕಳಿಸಿದ್ದು? ಆ ಸರಜಕ ಕಳಿಸಿದ್ದ? ಅವರೇ ಕಳಿಸಿದ್ದು. ಓ, ಅವರೇ ನೀನು ಯಾಕೆ ಕಳಿಸಿದ್ದು? ಹೇಳಿದ್ದೆಲ್ಲ ಹೇಳಿದೀವಿ ಕಣಪ್ಪ, ಎಲ್ಲ ಗೆಪ್ತಿ ಐತಾನೆ, ಎಲ್ಲ ಹೇಳೋಳು ತಾನೆ. ನೀವು ಏನು ಓದಿದ್ರು ಅಂದರೆ ನನ್ನ ಮೊಮ್ಮಗಳನ್ನ ನಿಮ್ಮ ಮನೆ ಕಳ್ಸಕ್ಕಿಲ್ಲ. ಸುಮ್ಮನೆ ನೀ ಮನೆ ಹೇಳಿನ ಮಾಡ್ಕೋಬೇಕು ಅಂತ ಅನ್ಕೊಬಿಟ್ಟಿದ್ದೀವಿ ನಾವಂತೂ. ಅದಕ್ಕೇನೆ ನೀ ಏನು ಮಾಡೋದು ಏನೋ ಎತ್ತೋ, ನಿಮ್ಮಿಷ್ಟ. ಮನೆ ಹೇಳಿಂಗೆ ಒಪ್ಕೊಳಂಗಿದ್ರೆ ನೋಡ್ಬೋದು, ಇಲ್ಲ ಅಂತಂದರೆ ಮೊದಲೇ ಹೇಳ್ಬಿಟ್ಟಿದ್ದೀವಿ. ಅಯ್ಯೋ, ನನಗೆ ಅಂತ ಯಾರವ್ರ ರಜಿ, ನೀವು ಹೆಂಗೆ ಹೇಳಿದ್ರೆ ಹಂಗೆ ನೀನು. ನೀವು ಇಲ್ಲೇ ಇರ್ರಿ ಅಂದರೆ ಇಲ್ಲೇ ಇರ್ತೀನಿ, ಕರ್ಕೊಂಡೋಗಿ ಅಂದರೆ ಕರ್ಕೊಂಡೋಗ್ತೀನಿ. ನನಗೇನು ಬೇಜಾರಿಲ್ಲ. ಹುಡುಗಿ ಮಾತ್ರ ನನಗೆ ಭಾಳ ಸಂದಕವಳೆ, ಭಾಳ ಒಪ್ಪಿಗೆ ಆಯ್ತು ನನಗಂತೂ. ಮತ್ತೆ ನಿಮ್ಮ ಮನೆಗೆ ಯಾರ್ಯಾರು ಇದ್ದೀರಾ? 3 ಜನ ಕಣಪ್ಪ, ಅಷ್ಟೇನೇ ಇರೋದು. ನಾನು, ನನ್ನ ಮಗಳು, ನನ್ನ ಮೊಮ್ಮಗಳು 3 ಜನ ಇದ್ದೀವಿ ಅಷ್ಟೇನೇನಿಯ. ಅದೇ ನನ್ನ ಮಗಳು ಬಂದು ಒಪ್ಕೋಬೇಕು, ಒಪ್ಸರ ಅಂತ ಹೇಳ್ಬಿಟ್ಟು ನನ್ನ ಮಗಳು ಬಂದು ಎಲ್ಲ ನೋಡಿ ಮಾಡಿ ಒಪ್ಕೋಬೇಕು. ನನ್ನ ಮೊಮ್ಮಗಳಂತೂ ನನ್ನ ಮೊಮ್ಮಗಳು PUC ಮಾಡ್ಕೊಂಡವಳು ಅಷ್ಟೇನೇನಿಯ. ನಾವಿಲ್ಲ, ಡಿಗ್ರಿ. ಇವಳೆ ಕಣಪ್ಪ ನನ್ನ ಮುದ್ದಿನ ಮೊಮ್ಮಗಳು. ಆಗಲೇ ಬಂದಾಗ ನೋಡಿದೆ. ನನ್ನ ಮೊಮ್ಮಗಳು ಅದೊಂದು ದೊಡ್ಡ ಕತೆ ಬಿಡಿ. ಹೆಂಗೋ ಒಳ್ಳೆ ಸಂಬಂಧ ಸಿಕ್ಕರೆ ಸಾಕು, ಒಳ್ಳೆಯರಾದರೆ ಸಾಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಯಾವೂರಪ್ಪ ನಿಮ್ಮದು? ಕೆರೆಗ್ಲು ಪಾಳ್ಯ. ಓ, ಅಲ್ಲೇರಾ? ಸರಾಯ್ತು. ಹೆಂಗೋ ಸರಜಕ್ಕ ಹೆಂಗೋ ಒಳ್ಳೆಯವ್ರನ್ನೇ ಕೊಡ್ಸೋರಿ. ಮತ್ತೆ ಕೆಲಸ ಏನ ಮಾಡ್ತಿದ್ದೀನಪ್ಪ ಮನೆ ಕಡೆ? ಜಮೀನು ಗಿಮೀನು ಆಸ್ತಿ ಪಾಸ್ತಿ? ಇಲ್ಲ, ನಾನಂತಂದ್ರೆ ಕೆಲಸ ಮಾಡ್ತಾ ಇವನಿ. ಜಮೀನು ಆಸ್ತಿ ಪಾಸ್ತಿ ಅಂತ ಏನು ಮಾಡಿಕೊಂಡಿಲ್ಲ ಕಣಜಿ. ಅಪ್ಪ ಅಮ್ಮ ಇದ್ರೆ ತಾನೇ ಎಲ್ಲ ಇರೋದು. ಈಗೆಲ್ಲ ದುಡಿದ್ಬಿಟ್ಟು ಮಾಡ್ಕೋಬೇಕು ಅಷ್ಟೇನಿಯ. ಅಷ್ಟು ಬಿಟ್ಬಿಟ್ರೆ ಬೇರೆ ಇನ್ನೇನೂ ಇಲ್ಲ. ಏನೋ ಕಣಪ್ಪ, ಸೋಂಬೇರಿ ಥರ ಕೂತ್ಕೊಂಡಿದ್ದಂಗೆ ದುಡ್ಕೊಂಡು ತಿನ್ನೋರಂದ್ರೆ ಭಾಳ ಇಷ್ಟ ನಮ್ಗಂತಂದ್ರೆ. ನಮ್ದೇನು ಕಮ್ಮಿಲ್ಲಪ್ಪ, ಆಸ್ತಿ ಪಾಸ್ತಿ ಎಲ್ಲ ಐತೆ. ನನ್ನ ಮಗಳು ಮಾಡವಳೆ, ಹೋಟ್ಲು ಪಟ್ಲು ಬಿಸ್ನೆಸ್ ಎಲ್ಲ ಮಾಡ್ತಾವ್ರೆ. ಸ್ವಲ್ಪ ಓದಿರೋ ಹುಡುಗನೇ ಬೇಕು. SLC PUC ಮಾಡಿರೋರು ದಡ್ಡ ನನ್ನ ಮಕ್ಕಳು ಏನೂ ಗೊತ್ತಾಗಕ್ಕಿಲ್ಲ, ಅದಕ್ಕೆ ಡಿಗ್ರಿ ಮಾಡಿರೋರು ಬೇಕು ಅಂತ ಹೇಳ್ತಿದ್ಲು. ಅಲ್ಲಿ ಲೆಕ್ಕಾಚಾರ ಬರೆಯೋಕ್ಕೆಲ್ಲನೂ ಹೊಳಿ ಅಂದ್ರು ಡಿಗ್ರಿ ಮಾಡಿದರೆ ನಮಗೆ ಪರವಾಗಿಲ್ಲ ಅಂತ. ಅದಕ್ಕೆ ನಾವು ಇವನು ಓದಿದ್ಯಾ ಅಂತ ಕೇಳಿದ್ದು. ಅಯ್ಯೋ, ಹೋಟ್ಲಾಗ ಲೆಕ್ಕ ಬರೆಯೋಕೆ ಕೂರಿಸ್ತಾಳ? ನಾನು ತಿನ್ಕೊಂಡಿರ್ಬೋದು ಅಂತ ಅನ್ಕೊಂಡಿದ್ದೆ. ಅಯ್ಯೋ, ಓದಿರೋದು PUC, ಲೆಕ್ಕನೇ ಬರೋಕ್ಕಿಲ್ಲ. ಮೊಬೈಲಾಗ ಕ್ಯಾಲ್ಕುಲೇಟರ್ ಇಲ್ಲ ಅಂತಂದರೆ ಆನ್ ಮಾಡೋಕ್ಕೂ ಬರೋಕ್ಕಿಲ್ಲ ನನಗೆ. ನನ್ನ ಮಗಳು ಮಾತಾಡ್ತಲ್ಲಪ್ಪ ಮುಂದಿಂದ ಎಲ್ಲ ನನಗಂತೂ ನೀನು ಇಷ್ಟ ಅದೇ ಹುಡುಗ. ಸಂದಕ್ಕೂ ಇದೆಯಾ, ಓದು ಇದೆಯಾ, ಎಲ್ಲ ಇದೆಯಾ, ನಮಗೇನು ಗೊತ್ತಾಗಕ್ಕಿಲ್ಲ ನೋಡು. ಎಲ್ಲನೂ ನನ್ನ ಮಗಳು ಬಂದ್ಬಿಟ್ಟು ನೋಡಿ ಮಾತಾಡ್ಬೇಕು ಅಷ್ಟೇ ನೀನಿಯ. ನಾವು ಸದ್ಯಕ್ಕೆ ನನ್ನ ಮಗಳು ಬರೋಗಂಟ ಏನು ಹೇಳಂಗಿಲ್ಲ. ಪರವಾಗಿಲ್ಲ ಬಂದಮೇಲೆ ನೀನು ನೋಡಿ ಹೇಳಿ. ನನಗೂ ಏನೀಗ ಅರ್ಜೆಂಟೇ ಇಲ್ಲ, ಕಾಯ್ತೀನಿ ನಾನು. ಸರಿ ಕಣಪ್ಪ, ಆಯ್ತು. ನನ್ನ ಮಗಳು ಬಂದಿದ ತಕ್ಷಣ ನೀನು ಮಾತಾಡ್ಬಿಟ್ಟು ಎಲ್ಲ ವಿಚಾರನೂ ಹೇಳ್ತೀನಿ. ನಿನ್ನ ಡೀಟೇಲ್ಸು ಎಲ್ಲನೂ ಕೊಟ್ಬಿಟ್ಟು ಹೋಗಪ್ಪ. ಅದೇಂಥದ್ದು ವಾಟ್ಸಪ್ ಮಾಡ್ತಾರಲ್ಲ ಅದನ್ನು ಮಾಡ್ಬಿಡು. ನನ್ನ ಮಗಳು ನಂಬರ್ ಹೇಳ್ತೀನಿ. ಸರಿ ಅಜ್ಜಿ, ಹೇಳಿ, ನಾನು ಎಲ್ಲ ಡೀಟೇಲ್ಸನ್ನು ಕೊಡಿಸ್ತೀನಿ. ಹುಡುಗ ಚೆನ್ನಾಗಿ ಅವನೇ, ನನ್ನನ್ನು ತುಂಬಾ ಇಷ್ಟಪಟ್ಬಿಟ್ಟ.